Hey everyone, you're watching News Insights. ತಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಇವತ್ತು ನಾನು ವೇದಿಕೆಯಲ್ಲಿ ಆಸ್ಪತ್ರೆಯ ಡಾಕ್ಟರ್ ದರ್ಶನ್, ಡಾಕ್ಟರ್ ಹಾಗೂ ನಮ್ಮ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಡಾಕ್ಟರ್ಗಳಾದಂಥ ಡಾಕ್ಟರ್ ಜಯಂತಿ ತುಮಶಿ, ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್, ಗುಂಡೂರಾವ್ ಆ್ಯಂಡ್ ಮೈಸೆಲ್ಫ್ ಮಧುರಾ ಶಿವಕುಮಾರ್, ನಮ್ಮ ಗುಪ್ತಾ ಅವರು ಬಂದಿದ್ದಾರೆ. ಅವರೆಲ್ಲರಿಗೂ ಮತ್ತು ಮುಖ್ಯವಾಗಿ ಮನೆಯಿಂದ ಮನೆಗೆ, ಮನದಿಂದ ಮನೆಗೆ ತಲುಪಿಸೋ ಸುದ್ದಿ ತಲುಪಿಸೋರು ನೀವು. ನಮ್ಮ ಮಾಡಿದ್ದೀವಿ, ಮುಂದೆ ಏನನ್ನ ಮಾಡಬೇಕು ಅಂತ ನಮ್ಮ ಯೋಜನೆ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಾವು ಈ ಒಂದು ಸಭೆಯನ್ನು ಕರೆಯಲಾಗಿದೆ. ನಾನು ಮೊದಲು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. 54 ವರ್ಷಗಳ ಸರ್ಕಾರೇತರ ಸಂಘ ಸಂಸ್ಥೆ ನಮ್ಮ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ. ಇದು 1968ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನಾನು ಯಾಕೆಂದರೆ 54 ವರ್ಷಗಳ ಹಿಂದೆ ಕ್ಯಾನ್ಸರ್ ಬಗ್ಗೆ, ಜನರ ಆರೋಗ್ಯದ ಬಗ್ಗೆ ಕಾಳಜಿ, ಕಳಕಳಿಯನ್ನು ಇಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂಥವ್ರು ಡಾಕ್ಟರ್ ಶಿವರಾಮ್, ಡಾಕ್ಟರ್ ಕೃಷ್ಣ ಭಾರ್ಗವ್, ಡಾಕ್ಟರ್ ತಿಮ್ಮಯ್ಯ. ಅವರನ್ನು ನಿಜವಾಗ್ಲೂ ನಾವು ಸ್ಮರಿಸ್ಕೊಳ್ಬೇಕು. ಯಾಕಂದರೆ ಇವತ್ತಿನ ದಿನ ಕ್ಯಾನ್ಸರ್ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇದೆ. ಅವತ್ತಿನ ದಿನದಲ್ಲಿ ಕ್ಯಾನ್ಸರ್ ಬರೋದು, ಸಾಯೋದು, ರೋಗ ಬಂದಿತ್ತು, ಕಾಯಿಲೆ ಆಗಿತ್ತು, ಯಾವುದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಅವತ್ತಿನ ದಿನದಲ್ಲಿ ಅವರು ಈ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಪ್ರಾರಂಭ ಮಾಡಿದ್ರು. ಇನ್ನು ಜಿಯೋ ಸ್ಟಾರ್ ಆಸ್ಪತ್ರೆ ಬಗ್ಗೆ ನಮ್ಮ ಡಾಕ್ಟರ್ ಸುದರ್ಶನ್ ಅವರು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ನಾವು ಪ್ರತಿ ವರ್ಷ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ನಮ್ಮದು ಒಂದೇ ಒಂದು ಸ್ಲೋಗನ್ ಏನು ಅಂತಂದರೆ, ಶೀಘ್ರ ರೋಗ ಪತ್ತೆ, ಕಾಯಿಲೆ ನಾಪತ್ತೆ. ರೋಗ ಪತ್ತೆ ಆದರೆ, ರೋಗದ ಗುಣಲಕ್ಷಣಗಳು ಗೊತ್ತಿದ್ರೆ ಮಾತ್ರ ನಾವು ಶೀಘ್ರವಾಗಿ ವೈದ್ಯರ ಬಳಿಗೆ ಹೋಗ್ತೀವಿ. ಸಾಮಾನ್ಯವಾಗಿ ಕ್ಯಾನ್ಸರ್ ಅಂದ ತಕ್ಷಣ ಇನ್ನೇನೋ ಕ್ಯಾನ್ಸರು ಸಾಯೋದು ಗ್ಯಾರಂಟಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅರ್ಲಿ ಡಿಟೆಕ್ಷನ್ ಆದರೆ ಕ್ಯಾನ್ಸರ್ ಈಸ್ ಆಲ್ಸೋ ಕ್ಯೂರೇಬಲ್ ಅಂತ ಹೇಳೋದು ನಮ್ಮ ಉದ್ದೇಶ. ಇದರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ನಾವು ಜನರಲ್ಲಿ ಮೂಡಿಸ್ತಾ ಬಂದಿದ್ವಿ. ಪ್ರತಿ ತಿಂಗಳ 2ನೇ ಶನಿವಾರ ನಮ್ಮ ಕಚೇರಿಯ ಆವರಣದಲ್ಲಿಯೇ ನಾವು ಕ್ಯಾಂಪನ್ನು ಮಾಡ್ತಾ ಇದ್ವಿ. ಉಚಿತವಾದ ಒಂದು ತಪಾಸಣೆಯನ್ನು ಮಾಡ್ತಾ ಬಂದಿದ್ವಿ. ಇದ್ರ ಜೊತೆಗೆ ಮುಖ್ಯವಾಗಿ ಗ್ರಾಮಾಂತರ ಪ್ರದೇಶಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಕಳೆದ 5 ವರ್ಷಗಳಲ್ಲಿ ನಾವು 234 ಕ್ಯಾಂಪ್ಗಳನ್ನು ಮಾಡಿದ್ದೀವಿ. ಲಕ್ಷ ಜನಕ್ಕೆ ಇದನ್ನ ನಾವು ಜನಜಾಗೃತಿಯನ್ನು ಮೂಡಿಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಇದೆ. ಹೆಚ್ಚಿನ ಒತ್ತು ನಮ್ಮದು ಗ್ರಾಮಾಂತರ ಪ್ರದೇಶಕ್ಕೆ. ಯಾಕೆಂದರೆ ಸಿಟಿಗಳಲ್ಲಿ ಏನಾಗುತ್ತೆ, ಪಟ್ಟಣ ಪ್ರದೇಶಗಳಲ್ಲಿ ಒಂದಿಲ್ಲ ಒಂದು ಸೌಲಭ್ಯಗಳು ಜನರಿಗೆ ಸಿಗ್ತವೆ, ಆದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಿಗೋದಿಲ್ಲ. ಹಾಗಾಗಿ ನಾವು ಹೆಚ್ಚಿನ ಒತ್ತನ್ನು ಗ್ರಾಮಾಂತರ ಪ್ರದೇಶಗಳಿಗೆ ಕೊಡ್ತಾ ಇದ್ದೀವಿ. ಜೊತೆಗೆ 18 ವರ್ಷ ಮೇಲ್ಪಟ್ಟಂಥ ಕಾಲೇಜು ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿಯನ್ನು ಶಾಲೆಯಿಂದ ಶಾಲೆಗೆ, ಕಾಲೇಜಿನಿಂದ ಕಾಲೇಜಿಗೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದ್ವಿ. ಇದರ ಬಗ್ಗೆ ನಿಮಗೆ ಇನ್ನೂ ವಿವರವಾಗಿ 2020 ಶುರು ಮಾಡಿದ್ವಿ. ಇದರ ಮುಖ್ಯ ಗುರಿ ರೀಜನರೇಟಿವ್ ಥೆರಪೀಸ್ ಬಗ್ಗೆ ಫೋಕಸ್ ಮಾಡಿ ಅದರ ತಿಳಿಸಬೇಕು ಸಮಾಜದಲ್ಲಿ ಅಂತ ಇದೆ. ಅತ್ಯಾಧುನಿಕ ಟೆಕ್ನಿಕ್ಗಳಿಂದ ಎಕ್ವಿಪ್ ಆಗಿರೋ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಜೊತೆಗೆ ನಮ್ಮ ಈ ಪಾರ್ಟ್ನರ್ಶಿಪ್ ಅಂತ ಏನು ಹೇಳ್ತಾ ಇದ್ದೀವಿ, ಇದು ದಿನದಿನಕ್ಕೂ ಹೆಚ್ಚುತ್ತಾ ಇದೆ. ಇದರಿಂದ ಸಮಾಜಕ್ಕೆ ಕ್ಯಾನ್ಸರ್ ಅನ್ನೋ ರೋಗ, ಇದರಲ್ಲಿ ನಾವು ಎಷ್ಟು ಅದರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಅರ್ಲಿ ಡಿಟೆಕ್ಷನ್, ಅರ್ಲಿ ಟ್ರೀಟ್ಮೆಂಟ್ ಲೀಡ್ಸ್ ಟು ಗುಡ್ ಔಟ್ಕಮ್ಸ್. ಇದೇ ನಮ್ಮ ಮುಖ್ಯ ಗುರಿ ಆಗಿರೋದ್ರಿಂದ ಈಗ ನಾವು ಕಳೆದ 1 ವರ್ಷದಿಂದ ಈ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ. ರಾಜಾಜಿನಗರದಲ್ಲಿ ಮೋದಿ ಹಾಸ್ಪಿಟಲ್ ರಸ್ತೆಯಲ್ಲಿ ಜಿಯೋ ಸ್ಟಾರ್ ಆಸ್ಪತ್ರೆ ಇದೆ. ಅಲ್ಲಿ ಈ ಕ್ಯಾಂಪ್ ನಡಿಬೇಕಾದರೆ ಸಮಾಜದ ಎಲ್ಲ ವರ್ಗದವ್ರಿಗೂ ನಾವು ಇದರ ಬಗ್ಗೆ ಅವೇರ್ನೆಸ್ ಮಾಡಿ ಬಂದು ಈ ಸೌಲಭ್ಯಗಳನ್ನು, ಎಕ್ಸ್ಪರ್ಟ್ ಡಾಕ್ಟರ್ಸ್ ಒಪಿನಿಯನನ್ನು ಉಚಿತವಾಗಿ ಪಡೆಯಬೇಕು ಅಂತ ಅನುಗ್ರಹ ಮಾಡ್ತಾ ಇದ್ದೀವಿ. ತಮ್ಮ ಮಾಧ್ಯಮದಿಂದ ಇದು ಸಮಾಜದ ಎಲ್ಲ ವರ್ಗದವರಿಗೂ ತಲುಪಿಸಿ ಅಂತ ನನ್ನ ಮುಖ್ಯ ರಿಕ್ವೆಸ್ಟ್ ಇದೆ. ಆಮೇಲೆ ಇದರ ಜೊತೆಗೆ
ಜಿಯೋ ಸ್ಟಾರ್ ಆಸ್ಪತ್ರೆಯಲ್ಲಿ ವೈದ್ಯರ ತಜ್ಞೆ ಇರೋದ್ರಿಂದ ಎಲ್ಲ ಬೇರೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಈ ಮೂಲಕ ಒಂದು ಕ್ಯಾಂಪೇನ್ ಮಾಡಿ ಡಯಾಬಿಟಿಸ್ ಇರ್ಬೋದು, ಮೂಳೆ ಶಕ್ತಿ ಕಮ್ಮಿ ಆದಾಗ ಆಸ್ಟಿಯೋಪೊರೋಸಿಸ್ ಇರ್ಬೋದು, ಅಥವಾ ಬ್ಲಡ್ ಪ್ರೆಷರಿಂದ ಆಗುವಂಥ ಹಾರ್ಟ್ ಪ್ರಾಬ್ಲಮ್ಗಳಿರ್ಬೋದು, ಇದಕ್ಕೂ ಕೂಡ ಸಮಾಜದ ಎಲ್ಲ ವರ್ಗದವ್ರನ್ನು ಒಂದು ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಂಡು ಉಚಿತವಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕೋರ್ತಾ ಇದ್ದೀವಿ. ನಾನು ಡಾಕ್ಟರ್ ಜಯಂತಿ ತುಳಸಿ. I work as a lead and robotic surgeon in the Department of Breast Oncology at Apollo Hospital, Bangalore. So breast cancer ಬಗ್ಗೆ ನಾನು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. So breast cancer, one of the commonest cancer affecting Indian women. According to World Health Organization, it is estimated that 1 in 29 women in India have a lifetime risk of developing breast cancer. Every 4 minutes in India, one new case of breast cancer is detected, and every 8 minutes, one woman loses her life because of breast cancer. So the problem of breast cancer is facing us, and idar bagge there is a solution available provided the woman is able to detect the disease early detect ಮಾಡಿದ್ರೆ ನಾವು appropriate ಆಗಿ timely ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ complete cure is possible. Stage 1 ಅಲ್ಲಿ cure rate is 99%, almost 100%. Stage 2 ನಲ್ಲಿ it is 92%. Stage 3 ನಲ್ಲಿ it is about 66%. And in stage 4 it is 24%. Andre very important that stage 1 stage 2 disease early disease anta ಹೇಳ್ತೀವಿ ಅದರಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ಒಂದಂದ್ರೆ outcomes very good, we can look at completely curing the patient. ಮತ್ತೆ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಡ್ಯೂರೇಷನ್ ಕೂಡ ಕಡಿಮೆ ಆಗುತ್ತೆ, ಟ್ರೀಟ್ಮೆಂಟ್ ಇನ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ಬರ್ಡನ್ ಆನ್ ದ ಸೊಸೈಟಿ, ಬರ್ಡನ್ ಫಾರ್ ದ ಫ್ಯಾಮಿಲಿ ಎಲ್ಲಾನು ಕಡಿಮೆ ಆಗುತ್ತೆ. ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ಮಹಿಳೆಯರಿಗೆ when they are very young, less than 50 years ಇರ್ತಾರೆ. About 48% of breast cancer in India occurs to women who are less than 50 years of age. ಅಂದರೆ ಅವ್ರದ್ದು ರೋಲ್ ಇನ್ ದ ಫ್ಯಾಮಿಲಿ ಆಗಲಿ ಸೊಸೈಟಿಯಲ್ಲಿ ಆಗಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಟು ಸೇವ್ ಲೈಫ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಇದು ಇವಾಗ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಮತ್ತು ಜಿಯೋ ಸ್ಟಾರ್ ಹಾಸ್ಪಿಟಲ್ ಜೊತೆಗೆ ಮಾಡ್ತಿರೋದು ಇದು ಇನಿಷಿಯೇಟಿವ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅರ್ಲಿ ಡಿಟೆಕ್ಷನ್, ಅವೇರ್ನೆಸ್ ಸ್ಪ್ರೆಡ್ ಮಾಡೋದು, ಇದನ್ನ ಅರ್ಲಿಯರ್ ಆಗಿ ಡಿಟೆಕ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಈಸ್ ನಾಟ್ ಓನ್ಲಿ ಸೇವಿಂಗ್ ಲೈಫ್ಸ್, ಇಟ್ ಈಸ್ ಆಲ್ಸೋ ಸೇವಿಂಗ್ ಫ್ಯಾಮಿಲೀಸ್ ಆ್ಯಂಡ್ ಹೆನ್ಸ್ ಅವರ್ ಸೊಸೈಟಿ ಐ ಥಿಂಕ್. ಆ್ಯಂಡ್ ನಿಮ್ಗೆಲ್ರದ್ದು ಹೆಲ್ಪ್ ಈ ಮೆಸೇಜ್ನ ಪಾಸ್ ಆನ್ ಮಾಡೋದಕ್ಕೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿ ರಿಕ್ವೆಸ್ಟ್ ಯು ಟು ಸ್ಪ್ರೆಡ್ ದಿಸ್ ಮೆಸೇಜ್ ಟು ದ ಸೊಸೈಟಿ. ಯು ಆರ್ ದ voice and ears and eyes of the society, and we seek your support in doing this. And as it has been planned, by 2026 1 lakh women will be benefited, 1 lakh patients will be benefited in the society who probably don't even know that they have cancer. So adu bahala important too. It's a great initiative, and that's why we seek your help. Thank you very much. I'll be very happy to answer any questions at the end of it. Any symptoms for that? Any symptoms getting that Okay. cancer? So breast cancer really ಇದು ಸಿಂಪ್ಟಮ್ಸ್ ಅವೇರ್ನೆಸ್ ಇರೋದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ಒಂದು ಗೆಡ್ಡೆ ಥರ ಸ್ಟಾರ್ಟ್ ಆಗ್ಬೋದು ಬ್ರೆಸ್ಟ್ ಅಲ್ಲಾಗಲಿ ಅಥವಾ ಕಂಕಲ್ ಸಂಧಿಯಲ್ಲಿ. ಇಂಪಾರ್ಟೆಂಟ್ ಟು ರಿಮೆಂಬರ್ ದಟ್ ಈ ಗೆಡ್ಡೆ ಯೂಶಲಿ ಪೇನ್ ಇರೋದಿಲ್ಲ, ನೋವು ಇರೋದಿಲ್ಲ. ಸೊ ಹಾಗಾಗಿ ವಿಮೆನ್ ಅದನ್ನು ನಿಗ್ಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ. ಸೊ ಏನಾದರೂ ಗೆಡ್ಡೆ ಕಾಣಿಸ್ಕೊಂಡ್ರೆ ಪೇನ್ ಇರಲಿ, ಪೇನ್ ಇಲ್ದಿರಾ ಇರಲಿ, ಬ್ರೆಸ್ಟಲ್ಲಿ ಅಥವಾ ಕಂಕಲ್ ಸಂಧಿಯಲ್ಲಿ ಅದನ್ನು ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದು ಇಂಪಾರ್ಟೆಂಟ್. ಸೆಕೆಂಡ್, ಎರಡನೇದಾಗಿ ಸ್ಕಿನ್ನಲ್ಲಿ ಚೇಂಜಸ್. ನಾರ್ಮಲಿ ಸ್ಕಿನ್ ಓವರ್ ದ ಬ್ರೆಸ್ಟ್ ಅಥವಾ ಅಂಡರ್ ಆರ್ಮ್ ರೀಜನಲ್ಲಿ ಸ್ಮೂತ್ ಆಗಿರುತ್ತೆ, ಬಟ್ ಅದರಲ್ಲಿ ವ್ಯತ್ಯಾಸ ಬರ್ಬೋದು. ಅಂದರೆ ಸ್ಕಿನ್ ಒಳಗಡೆ ಎಳ್ಕೊಂಡಾಗಿರ್ಬೋದು, ಸ್ಕಿನ್ನಲ್ಲಿ ರ್ಯಾಷಸ್ ಬರ್ಬೋದು, ಕಲರ್ ಡಿಫ್ರೆನ್ಸ್ ಬರ್ಬೋದು. ಅದಿದ್ರೂ ನಾವು ಎಚ್ಚರಿಕೆ ಆಗಿರಬೇಕು. ಮೂರನೇದು ಅಂದರೆ ನಿಪ್ಪಲ್ ಅಲ್ಲಿ ಚೇಂಜಸ್. ನಿಪ್ಪಲ್ ಅಂದರೆ ಬ್ರೆಸ್ಟ್ ತೊಟ್ಟು ಅಂತ ಹೇಳ್ತೀವಿ. ಅದು ನಾರ್ಮಲಿ ಔಟ್ವರ್ಡ್ಸ್ ಪಾಯಿಂಟಿಂಗ್ ಆಗಿರುತ್ತೆ,
ಅದರಲ್ಲಿ ವ್ಯತ್ಯಾಸ ಬರ್ಬೋದು. ಅದು ಸೊಟ್ಟ ಆಗ್ಬೋದು ಅಥವಾ ಒಳಭಾಗದಲ್ಲಿ ಹೋಗ್ಬೋದು, ಅದರಲ್ಲಿ ನೀರ್ ತರ ಏನಾದ್ರೂ ಸೋರ್ಬೋದು, ನಿಪ್ಪಲ್ ಅಲ್ಲಿ ಗಾಯ ಆಗಿರ್ಬೋದು. ಇದೆಲ್ಲಾನು ಅರ್ಲಿ ಕ್ಯಾನ್ಸರ್ದು ಸೈನ್ಸ್. ಇದು ವೆರಿ ಆಫನ್ ಹೆಂಗಸರು ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಹಾಗಾಗಿ ದೇ ಲೂಸ್ ಔಟ್ ದ ಬ್ಯಾಟಲ್. 60% of women in India come to the doctor when the disease is already advanced. So ಅಂದ್ರೆ ಪೊಟೆನ್ಷಿಯಲಿ ಕ್ಯೂರಬಲ್ ಡಿಸೀಸ್ ನ ನಾವು ಡಿಲೇ ಮಾಡಿ, ಒಂದಂದ್ರೆ ಔಟ್ಕಮ್ಸು ಸರಿ ಇರೋದಿಲ್ಲ, ಎಕ್ಸ್ಪೆಂಡಿಚರ್ ಆಲ್ಸೋ ಇಸ್ ಮೋರ್, ಮತ್ತೆ ಟ್ರೀಟ್ಮೆಂಟ್ ಆಲ್ಸೋ ಬಿಕಮ್ಸ್ ಮೋರ್ ಡಿಫಿಕಲ್ಟ್. ಡಾಕ್ಟರ್, ಈಗ ಬ್ರೆಸ್ಟ್ ಕ್ಯಾನ್ಸರೇ ತುಂಬಾ ಇದೆ ಅಂತೀರಾ ನೀವು? ಹೌದು. ಕ್ಯಾನ್ಸರ್ ಅದನ್ನ ಫಾಲೋ ಮಾಡ್ಕೊಂಡು ಯಾವ್ದಿದೆ, ನೆಕ್ಸ್ಟ್ ಯಾವ್ದಿದೆ? ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮೋಸ್ಟ್ ಕಾಮನ್, ಸೆಕೆಂಡ್ ಇಸ್ ಸರ್ವೈಕಲ್ ಕ್ಯಾನ್ಸರ್. ಮೇಡಮ್ What about lung cancer? Lung cancer is also there, but breast and cervical cancer contribute 90% of women-related cancer in India. ಈಗ ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇರೋದು, ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ 2 ಡೋಸ್ ಸಾಕಾಗುತ್ತೆ. 15 ವರ್ಷದ ದಾಟಿದ ಹೆಣ್ಣು ಮಕ್ಕಳು 45 ವರ್ಷದವರೆಗೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅಂಥವರಿಗೆ 3 ಡೋಸ್ ವ್ಯಾಕ್ಸಿನ್ ಬೇಕಾಗುತ್ತೆ. ಒಂದನೇ ವಿಷಯ. ಎರಡನೇ ವಿಷಯ, ಈ ಕ್ಯಾನ್ಸರ್ ವ್ಯಾಕ್ಸಿನ್ ಗಂಡು ಮಕ್ಕಳಿಗೂ ಹಾಕಬೇಕಾಗುತ್ತೆ. ನೀವು ಹೇಳ್ಬೋದು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಹೇಳ್ತೀರಾ, ಗಂಡು ಮಕ್ಕಳಿಗೆ ಯಾಕೆ ಹಾಕಬೇಕು ಅಂತ. ಯಾಕೆ ಹಾಕಬೇಕು ಅಂದರೆ ಜೆನಿಟಲ್ ವಾರ್ಡ್ಸ್ ಅಂತ ಇನ್ನೊಂದು ಥರದ ತೊಂದರೆ ಇದೆ. ಸೊ ಈ ಜೆನಿಟಲ್ ವಾರ್ಡ್ಸ್ ಬೇಗ ಅದು ಮಲ್ಟಿಪ್ಲೈ ಆಗುತ್ತೆ, ಈ ಅಣಬೆ ಥರ ಮಶ್ರೂಮ್ ಥರ ಬೇಗ ಮಲ್ಟಿಪ್ಲೈ ಆಗುತ್ತೆ ಗಂಡು ಮಕ್ಕಳಲ್ಲಿ. ಸೊ ಆ ತೊಂದರೆ ಗಂಡು ಮಕ್ಕಳಲ್ಲಿ ಬರಬಾರದು ಅಂತ ಈ ವ್ಯಾಕ್ಸಿನ್ ಅವರಿಗೂ ಕೂಡ ಅಪ್ಲೈ ಮಾಡ್ತೀವಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಮಾಹಿತಿ. ಯಾಕಂದರೆ ಜನರಲ್ಲಿ ತುಂಬ ಜನರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇರೋದು ಹೆಣ್ಣು ಮಕ್ಕಳಿಗೆ ಮಾತ್ರ ವ್ಯಾಕ್ಸಿನ್ ಅಂತ ಇದೆ. ಆದಷ್ಟು ಬೇಗ ಹಾಕಿಸ್ಕೊಂಡ್ರೆ 15 ವರ್ಷದ ಒಳಗಡೆ ಹಾಕಿಸ್ಕೊಂಡ್ರೆ 2 ಡೋಸ್ ಸಾಕಾಗುತ್ತೆ. ಸೊ ಎಲ್ಲ ಕಡೆ ಈ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಕ್ಯಾನ್ಸರ್ ಸೊಸೈಟಿಯಿಂದಾಗಲಿ, ಜಿಯೋಸ್ಟಾರ್ ಹಾಸ್ಪಿಟಲಿಂದಾಗಲಿ, ರೋಟ್ರಿಯಿಂದಾಗಲಿ ವ್ಯಾಕ್ಸಿನ್ ನಾವು ಇದನ್ನು ಕಡಿಮೆ ದರದಲ್ಲಿ ವ್ಯಾಕ್ಸಿನೇಷನ್ ತಗೊಂಡು ಎಷ್ಟೋ ಜನ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಿ ಅದರ ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ. ಜನರಲ್ ಹಾಸ್ಪಿಟಲ್ ಸಿಗುತ್ತೆ ಇದು. ಹೌದು, ಕೆಲವು ಸ್ಟ್ರೈನ್ಸ್ ಮಾತ್ರ ಕವರ್ ಮಾಡುತ್ತೆ. ಸೊ ದರ ಯೂಶ್ವಲಿ ನಾವು ಕೊಡೋದು 1300 1500 ಪರ್ ಡೋಸ್. 3 ಡೋಸ್ ಹಾಕಿದರೆ 1500 ಇಂಟು 3 ಡೋಸು. ಇನ್ನು ಹೈ ಕ್ವಾಲಿಟಿದು ಅಂದರೆ ಎಲ್ಲ ಸ್ಟ್ರೈನ್ಸು ಕವರ್ ಮಾಡುವಂಥದ್ದು 10-11 ಸಾವಿರದವರೆಗೂ ಇದೆ ಪರ್ ಡೋಸ್. ಸೊ ಇದು ಅದರ ರೇಟ್. ಈಗ 5 ಶಿಬಿರದಿಂದ 500 ಜನಕ್ಕೆ ಪ್ರಯೋಜನ